ಅಮ್ಮ ಏನಮ್ಮ ಇಷ್ಟೊಂದು ಐಟಮ್ ಎಲ್ಲ ತರಿಸ್ಬಿಟ್ಟಿದ್ಯಾ? ಇವತ್ತು ಅಜ್ಜಿ ನಾನು ಸೇರಿ ಸಾಂಬಾರ್ ಪೌಡ್ರ್ ಮಾಡ್ತೀವಿ, ಅದಕ್ಕೆ ತರಿಸ್ತಿದ್ದೀನಿ. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ಮೇಡಮ್ ಸಾಂಬಾರು ಪೌಡ್ರು ಮಾಡೋ ರೆಸಿಪಿನ ತೋರಿಸಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನಿವತ್ತು ಹೆಂಗೋ ನಮಗೂ ಕೂಡ ಬೇಕಾಗಿತ್ತು, ಅದಕ್ಕೋಸ್ಕರ ಸಾಂಬಾರು ಪೌಡ್ರನ್ನ ಮಾಡ್ತಾಯಿದ್ದೀನಿ. ಈ ಮೆಷರ್ಮೆಂಟಲ್ಲಿ ಮಾಡ್ಕೊಳ್ಳಿ. ಸಾಂಬಾರು ಪೌಡ್ರು ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಕಲರ್ ಕೂಡ ಬರುತ್ತೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಸಾಂಬಾರು ಪೌಡ್ರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಮಲಾಸ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್. ನಾನು ಖಾರದ ಪುಡಿನೂ ಕೂಡ ಮಾಡ್ಕೊಂಡಿದ್ದೀನಿ. ಈ ರೀತಿ ಹೋಮ್ ಮೇಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮೊದಲನೇದಾಗಿ ನಾನು ಸಾಂಬಾರು ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಕಡಲೆಕಾಳನ್ನ ನೋಡಿ ಈ ರೀತಿ ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀವಿ. ನಂತರ ಹೆಸರು ಕಾಳನ್ನು ಕೂಡ ಹಾಕ್ಕೊಂಡು ಹುರ್ಕೊಂಡು, ತೊಗರಿಬೇಳೆನೂ ಕೂಡ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ನಂತರ ಜೀರಿಗೆನೂ ಕೂಡ ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ. ಎಲ್ಲ 1 by 1 ಹುರ್ಕೊಬೇಕು. ನಂತರ ಇವಾಗ ಕಾಳು ಮೆಣಸನ್ನು ಕೂಡ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇವಾಗ ನಂತರ ಮೆಂತ್ಯನ ಹಾಕ್ಕೊಂಡು ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ನಿಮಗೆ ಅಳತೆನ ನಾನು ಕಮೆಂಟ್ಸಲ್ಲಿ ಹಾಕಿರ್ತೀನಿ, ನಿಮ್ಮ ಅಳತೆ ಅನುಸಾರವಾಗಿ ನೀವು ಮಾಡ್ಕೊಬೋದು. ನಂತರ ಇವಾಗ ಸಾಸಿವೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಇವಾಗ ಉದ್ದಿನ ಬೇಳೆನೂ ಕೂಡ ನೋಡಿ ಈ ರೀತಿಯಾಗಿ ಹುರ್ಕೊಂಡು, ನಂತರ ಚಕ್ಕೆ ಲವಂಗನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ಸೀಸ್ಬಾರ್ದು, ಪೌಡ್ರು ಚೆನ್ನಾಗಿರಲ್ಲ. ಸಣ್ಣ ಉರಿನಲ್ಲೇ ಚೆನ್ನಾಗಿ ನೋಡಿ ದಪ್ತಳದ ಪಾತ್ರೆ ಇಟ್ಕೊಂಡು ಹುರ್ಕೊಬೇಕು. ನಂತರ ಕರಿಬೇವನ್ನು ಕೂಡ ಹಾಕ್ಕೊಂಡು ಹುರ್ಕೊಂಡು ಇದಾದಮೇಲೆ ಇವಾಗ ಧನ್ಯನೂ ಕೂಡ ನೋಡಿ ಈ ರೀತಿಯಾಗಿ ಹುರ್ಕೊತಾ ಇದ್ದೀವಿ. ಚೆನ್ನಾಗಿ ಕೈ ಆಡಬೇಕು, ಸ್ವಲ್ಪನೂ ಕೈ ಬಿಡಬಾರ್ದು. ಇವಾಗ ನೋಡಿ ನಾನು ಗಟ್ಟಿ ಹಿಂಗೆ ತೊಗೊಂಡಿದ್ದೀನಿ. ಈ ರೀತಿ ಗಟ್ಟಿ ಹಿಂಗೂ ಕೂಡ ಸ್ವಲ್ಪ ಪೀಸಸ್ ಮಾಡಿಬಿಟ್ಟು ಹುರ್ಕೊತಾ ಇದ್ದೀನಿ. ನಂತರ ಅರಿಶಿನ ಕೊಂಬನ್ನು ಕೂಡ ಹುರ್ಕೊಂಡು, ಇವಾಗ ನಾನಿಲ್ಲಿ 3 ಥರ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಬ್ಯಾಡಗಿ, ಗುಂಟೂರು, ಹಾಗೆ ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ ಅಂತಾರಲ್ಲ, ಅದನ್ನು ಕೂಡ ಹಾಕ್ಕೊಂಡು 3 ಥರ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀವಿ 1 by 1. ಸಣ್ಣ ಉರಿನಲ್ಲೇ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕು. ಮೆಣಸಿನ್ಕಾಯಿ ಹುರುವಾಗ ಘಾಟಾಗ್ಬಿಡುತ್ತೆ, ನೋಡಿಕೊಂಡು ನಿಧಾನಕ್ಕೆ ಹುರ್ಕೊಳ್ಳಿ. 3 ಥರ ಮೆಣಸಿನ್ಕಾಯಿನ ಹಾಕೋದ್ರಿಂದ ಸಾಂಬಾರು ಪೌಡ್ರು ಕಲರು ಬರುತ್ತೆ, ಹಾಗೆ ಖಾರನೂ ಕೂಡ ಚೆನ್ನಾಗಿರುತ್ತೆ. ಸಾಂಬಾರು ಪೌಡ್ರು ಅಂತ ಅಂದಮೇಲೆ ಖಾರ ಚೆನ್ನಾಗಿರಬೇಕು. ನೋಡಿ ಈ ರೀತಿಯಾಗಿ ನಾನು 3 ಥರ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದನ್ನು ಬಿಸಿಲಿನಲ್ಲಿ ಒಣಗಿಸ್ಕೊತೀವಿ. ಬಿಸಿಲಿನಲ್ಲಿ ಒಂದು 3-4 ಅವರ್ ಚೆನ್ನಾಗಿ ಇದು ಒಣಗಬೇಕು, ಆವಾಗಲೇ ಪೌಡ್ರು ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಬಿಸಿಲಿನಲ್ಲೆಲ್ಲ ನಾನು ಸಪ್ರೇಟಾಗಿ ಮೆಣಸಿನ್ಕಾಯಿ ಪೌಡ್ರಿಗೆ ಹಾಗೆ ಸಾಂಬಾರು ಪೌಡ್ರಿಗೆ ಒಣಗಿಸ್ಕೊತಾ ಇದ್ದೀನಿ. ನಾವು ಸಪ್ರೇಟಾಗಿ ಧನಿಯಾ ಪೌಡ್ರೂ ಕೂಡ ಮಾಡಿಸ್ಕೊತೀವಿ. ಇವಾಗ ನೋಡಿ ಎಲ್ಲ ಕ್ಲೀನಾಗಿ ಈ ರೀತಿಯಾಗಿ ಒಣಗಿಸ್ಕೊಂಡಿದ್ದೀವಿ. ನಾವು ತೊಟ್ಟೆ ಏನು ತೆಗೆದಿಲ್ಲ, ತೊಟ್ಟು ತೆಗೆದ್ರೆ ಅದರಲ್ಲಿರೋಂಥ ಬೀಜ ಎಲ್ಲ ಉದ್ರಿ ಘಾಟಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ತೊಟ್ಟು ಕೂಡ ಏನೂ ತೆಗೆದಿಲ್ಲ. ನೋಡಿ ಈ ರೀತಿಯಾಗಿ ಎಲ್ಲ ಒಣಗಿಸ್ಕೊಂಡು ನೋಡಿ ಮಿಲ್ ಮಾಡಿಸ್ಕೊಂಡು ಆದಮೇಲೆ ಸಾಂಬಾರು ಪೌಡ್ರು ಈ ರೀತಿಯಾಗಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ, ಕಲರೆಲ್ಲ ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿದೆ. ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಒಣಗಿರೋ ಅಂಥ ಕರ್ಬೇವಿನ ಸೊಪ್ಪು ಹಾಗೆ ಕಲ್ಲುಪ್ಪನ್ನ ಹಾಕಿಟ್ರೆ ಇದನ್ನು ವರ್ಷಾನುಗಟ್ಟಲೆ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು. ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಬಂದಿದೆ ಪೌಡ್ರು. ಸ್ವಲ್ಪ ಶ್ರಮ ವಹಿಸಿದ್ರೆ ನಾವು ಇದನ್ನು ಈಸಿಯಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ಇರ್ಬೋದು, ಕ್ವಾಂಟಿಟಿ ಇರ್ಬೋದು. ಇದೇ ರೀತಿ ನಾನು ಖಾರದ ಪುಡಿನೂ ಕೂಡ ಮಾಡ್ಕೊಂಡಿದ್ದೀನಿ. 3 ಥರ ಮೆಣಸಿನ್ಕಾಯಿನ ಹುರಿದು ಪುಡಿ ಮಾಡಿ ಬೀಸ್ಕೊಂಡಿರೋ ಅಂಥ ಖಾರದ ಪುಡಿ. ಇದರಲ್ಲಿ ನಾವು ಸಾಂಬಾರು ಕೂಡ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ.